ಎಸ್ ಟಿ ಜೊತೆಗೆ ಮೈನಾರಿಟಿ ಈ 4 ಜನ ಕೂಡಿದ್ರೆ ಈ ದೇಶದ ಅಧಿಕಾರವನ್ನು ಹಿಡಿಯೋದಕ್ಕೆ ಎಲ್ಲ ಸಾಧ್ಯ ಇದೆ. ಅದರ ದುರದೈವ ಏನಪ್ಪ ಅಂತಂದ್ರೆ ಇವಲ್ಲಿ ಯೂನಿಟಿ ಇಲ್ಲ, ತಿಳುವಳಿಕೆ ಇಲ್ಲ, ಎಜುಕೇಷನ್ ಇಲ್ಲ. ಇವೆಲ್ಲ ಕಾರಣಕ್ಕಾಗಿ ಅವ್ರು ಇವತ್ತು ಸೋಲ್ತಾ ಇದ್ದಾರೆ. ಇವ್ರ ಜೊತೆ ರೈತರು ಕೂಡಿರಂತೆ ಮುಗಿದು ಹೋಯಿತು. ಯಾವುದೇ ಖಾನ್ದಾನ್, ಯಾವುದೇ ಮಣಿತನ ಈ ದೇಶವನ್ನು ಆಳ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಕಾಲಕ್ಕೆ ಇವತ್ತು ನಮ್ಮ RSS ಅಂತವ್ರು ಸಹಿತ ಭಾಳ ಕಷ್ಟದ ಅಧಿಕಾರ ಹಿಡಿದಾರೆ ಅನ್ನೋ ಮಾತು ಅಷ್ಟು ಸತ್ಯ ಅದ. ಅದ್ರ ಮಾಡೋರು ಯಾರು? ಇವತ್ತಿನ ಸಿದ್ದರಾಮಯ್ಯ ಹೇಳ್ತಾರೆ ಅವ್ರಿಗೆ ನಿಮ್ಮ ನೋಡ್ರಿ ಹಿಂಗದ ಅವ್ರು ತೋರಿಸ್ತಾರೆ, ಇವ್ರಿಗೆ ತೋರಿಸ್ತಾರೆ. ಒಬ್ಬರು ಇನ್ನೊಬ್ಬರು ಬೆತ್ತಲೆ ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಆದ್ರೆ ಇವರೆಲ್ಲರೂ ಏನಪ್ಪ ಅಂತಂದ್ರೆ ಈ ದಲಿತ ಪ್ರೇಮನ ಮಾಡೋದಾಗಲಿ ಅಥವಾ ದಲಿತ ಸೇಮನ ಮಾಡೋದಾಗಲಿ ಯಾರಿಗೂ ಇಷ್ಟ ಇಲ್ಲ. ಇನ್ನೇನು ಆದರೆ ಪವಾಡ ಅದು ನಮ್ಮ ದಲಿತ ಸಮುದಾಯದಲ್ಲ, ನಮ್ಮ ಅದೇ ಕಾಲಕ್ಕೆ OBC ಸಮುದಾಯದಲ್ಲ, ಜೊತೆಗೆ ST ಸಮುದಾಯದಲ್ಲ, ಅಂದ್ರೆ ಆದಿವಾಸಿಗಳ ಸಮುದಾಯದಲ್ಲ, ಜೊತೆಗೆ ಮೈನಾರಿಟಿ ಅಂದರೆ ಮುಸ್ಲಿಂ, ಜೈನ್ ಎಲ್ಲರೂ ಬಂದರು. ಇವರೆಲ್ಲರೂ ತಿಳುವಳಿಕೆಯಿಂದ ಒಗ್ಗಟ್ಟಾದ್ರೆ ಒಬ್ಬ ಹೊಸ ವ್ಯಕ್ತಿತ್ವ, ಹೊಸ ಪಕ್ಷ, ಹೊಸ ವಿಚಾರ ಬರಲಿಕ್ಕೆ ಸಾಧ್ಯ. ಇಷ್ಟೇ ಹೇಳ್ಬೋದು. ಬಟ್ ಅನಿವಾರ್ಯ ಆದರೆ ಮಾತ್ರ ಕಾಂಗ್ರೆಸ್ ಮತ್ತು BJP ದಲಿತರನ್ನು ಪೇಮನ ಮಾಡ್ಬೋದು. ಇಲ್ಲ ಅಂತಂದ್ರೆ ಇದೆಲ್ಲ ಹಗಲಗನಸ. ಕಾಂಗ್ರೆಸ್ ಆಗಲಿ BJP ಆಗಲಿ ಯಾವುದೇ ಇಲ್ಲಿವ ನೋಡ್ರಿ ನಮ್ಮ ರಾಜ್ಯವು ಎಷ್ಟಿದ್ದಾವೆ, ಒಬ್ಬರಾದರೂ SC ಸೇಮ್ ಇದ್ದಾರೆ. ದಯವಿಟ್ಟು ಇದ್ರೆ ಹೇಳ್ರಿ ನನಗಂತ ಹೇಳ್ತಾ ಎಲ್ಲರೂ ನಾಟಕ ಪ್ರಿಯರೇ, ನಾಟಕಕಾರರೇ ಅನ್ನುವಂಥ ಮಾತನ್ನು ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೇಗೆ ಸತ್ಯದ ಕೈಗನ್ನಡಿ ವಂದನೆಗಳು.